ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್. ಇವತ್ತಿನ ದಿನ ನಾನು ಬೇಬಿ ಕಾರ್ನ್ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ನಾನು ಒಂದು 4 ರಿಂದ 5 ಬೇಬಿ ಕಾರ್ನ್ ತೊಗೊಂಡು ಅದನ್ನು ನೀಟಾಗಿ ಈ ರೀತಿ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವೊಬ್ಬೊಬ್ಬರು ರೌಂಡ್ ಶೇಪಲ್ಲೇ ಕಟ್ ಮಾಡ್ತಾರೆ. ನಾವು ಇದು ಸ್ವಲ್ಪ ದಪ್ಪ ಇತ್ತು ಅಂತೇಳಿ ನಾನು ಈ ರೀತಿ ಪೀಸ್ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು ತೊಗೊಂಡು ಅದನ್ನು ವಾಶ್ ಮಾಡಿ ಸ್ವಲ್ಪ ಬೇಯಿಸ್ಕೊಬೇಕು. ತುಂಬ ಬೇಯಿಸೋದು ಬೇಡ, ಒಂದು ಕುದಿ ಅಷ್ಟೇ. ಒಂದು ಹೈ ಫ್ಲೇಮಲ್ಲಿ ಒಂದು ಕುದಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಬೆಂದಾಗಿದೆ. ಇದು ಬೆಂದಾದಮೇಲೆ ಇದನ್ನು ಫುಲ್ ನೀರೆಲ್ಲ ಸೋರಿಸ್ಕೊಂಡು ನೀಟಾಗೆ ತೊಗೊಂಡಿಟ್ಕೊಳ್ಳೋಣ. ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗೋ ರೀತಿ ತೊಗೊಂಡಿಟ್ಕೋಬೇಕು. ನಂತರ ನಾನು ಒಂದು ಕಡೆ ಅದು ಕಬಾಬಿಗೆ ಏನು ಬೇಕೋ ಅದು ಮಸಾಲೆ ರೆಡಿ ಮಾಡ್ಕೊತೀನಿ ನೋಡಿ. ನಾವು ಇದು ನಮಗೆ ಊರ ಸೈಡ್ ಈ ರೀತಿ ಕಬಾಬ್ ಪೌಡರ್ ಸಿಗುತ್ತೆ ರೆಡಿಮೇಡು. ಆ ಕಬಾಬ್ ಪೌಡರು ಒಂದು ಅರ್ಧ ಕಬಾಬ್ ಪೌಡರು, ನಂತರ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಮತ್ತು ರುಚಿಗೆ ಒಂದು 1/4 ಟೀ ಸ್ಪೂನಷ್ಟು ಉಪ್ಪು, ಇದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು. ಇದಕ್ಕೆ ನಾನು ಕಲರ್ ಏನು ಹಾಕಿಲ್ಲ. ನಮ್ಮ ಊರ ಸೈಡ್ ಇದು ಹೋಮ್ ಮೇಡ್ ಕಬಾಬ್ ಪೌಡರ್, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಅದೇ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗೂ ಕೂಡ ಇರುತ್ತೆ ಇದರಲ್ಲಿ ಕಬಾಬು. ಕಲರ್ ಏನೂ ಹಾಕಾಗಿಲ್ಲ, ಅದು ಎಷ್ಟು ಚೆನ್ನಾಗಿ ಕಲರ್ ಆಗಿ ಬಂದಿರುತ್ತೆ ಅಂದರೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಅದಕ್ಕೆ ನಾವು ಇದೇ ಕಬಾಬ್ ಪೌಡರ್ ಯೂಸ್ ಮಾಡೋದು ನೋಡಿ. ಇವಾಗ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ನಂತರ ನಾನು ಬೇಯಿಸಿ ಇಟ್ಕೊಂಡಿರುವಂಥ ಈ ಕಾರ್ನ್ ಏನಿದೆ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ಅದು ಕಬಾಬ್ ಪೌಡರು ಮಸಾಲೆ ಏನಿತ್ತು ಅದೆಲ್ಲ ನೀಟಾಗಿ ಆ ಕಾರ್ನಿಗೆ ಹಿಡಿಯೋ ರೀತಿ ಒಂದು 5 ರಿಂದ 10 ನಿಮಿಷ ಹಾಗೆ ಇಡೋಣ. ಇಟ್ಟಾದಮೇಲೆ ನೋಡಿ, ಒಂದು 5 ರಿಂದ 10 ನಿಮಿಷ ಆದಮೇಲೆ ಈ ರೀತಿ ಇದೆ. ನಂತರ ಇದನ್ನು ಇವಾಗ ಬೇಯಿಸ್ಕೊಳ್ಳೋಣ. ನಾನು ಒಂದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ನಂತರ ಏನಿದು ರೆಡಿಮೇಡ್ ಮ್ಯಾರಿನೇಟ್ ಮಾಡಿ ಇಟ್ಟಿರೋ ಕಾರ್ನ್ ಇದೆ ಅದನ್ನು ಒಂದೊಂದಾಗಿ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಬೇಯಿಸ್ಬೇಕಾದ್ರೆ ಜಾಸ್ತಿ 2-3 ಸರಿ ನಾವು ಅದನ್ನು ಈ ರೀತಿ ತಿರುವು ಹಾಕೋದ್ರಿಂದ ಅದು ಮಸಾಲೆ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ. ಹಾಗಾಗಿ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಅಂದಮೇಲೆ ಇನ್ನೊಂದು ಸೈಡು ನಾವು ಅದನ್ನು ತಿರುಗಿಸ್ಕೊಂಡು ಹಾಕ್ಕೊಬೇಕಾಗುತ್ತೆ ನೋಡಿ. ಈ ರೀತಿ ಎರಡು ಸೈಡು ಬೇಯಿಸಾದ್ಮೇಲೆ ಈ ರೀತಿ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಸ್ನ್ಯಾಕ್ಸ್ ಟೈಮಿಗಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈ ಮಕ್ಕಳಿಗೆಲ್ಲ ಅಂತೂ ತುಂಬ ಖುಷಿಯಾಗಿ ತಿಂತಾರೆ ಇದನ್ನು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸು ಅಷ್ಟೇ, ಸೇಮ್ ಕಬಾಬ್ ಹೇಗಿರುತ್ತೆ ಅದೇ ರೀತಿ ಟೇಸ್ಟ್ ಬರ್ತಾಯಿತ್ತು. ಬಟ್ ಚೆನ್ನಾಗಿತ್ತು. ನಾವು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಟೇಸ್ಟಿಯಾಗಿ ಬಂತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ನನ್ನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.